ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸ್ನೇಹಿತರೆ ನಮಸ್ಕಾರ. ನಮ್ಮ ರೈತರು ಬೆಳೆದಿರೋ ತೋಟ ಪಚ್ಚಬಾಳೆ ನೋಡಿ, ದಿಂಡು ಹೇಗಿದೆ, ಬಾಳೆಗೊನೆ ಹಾಗೇ ಇದೆ, ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಆ ರೈತರನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ಶಿವಕುಮಾರ್ ಅಣ್ಣವರೇ. ನೀವು ಎಷ್ಟು ವರ್ಷದಿಂದ ಬೆಳೆ ಮಾಡ್ತಾಯಿದ್ದೀರ ಶಿವಣ್ಣವರೇ? 15 ವರ್ಷದಿಂದ ಬೆಳೆ ತೋಟ ಮಾಡ್ತಾಯಿದ್ದೀರಾ. ಬಾಳೆ ಗಿಡ ಅಷ್ಟೇ ತುಂಬ ಅದ್ಭುತವಾಗಿದೆ. ಈ ಬಾಳೆಗೆ ಗೊಬ್ಬರ ಏನೇನು ಹಾಕಿದ್ರಿ ಗೌಡ್ರೆ? ಆಮೇಲೆ ಸ್ವಲ್ಪ 26 DAP ಕೊಟ್ಟು ಮಾಡಿದ್ವಿ. ಓಕೆ, ಮಾಡಿದ್ದೀರಾ, ತುಂಬ ಅದ್ಭುತವಾಗಿದೆ. ಆಮೇಲೆ ನೋಡಿ, ಇಳುವರಿನೂ ಅಷ್ಟೇ ಒಂದು ಮಿನಿಮಮ್ ಗೊನೆ ಲಂತು ಬಂದು 5-5.5 ಅಡಿ ಐತೆ. ತುಂಬ ಲಂತು ಇದೆ ಗೊನೆ, ಮತ್ತು ಇಳುವರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಗೊನೆ ಲಂತಿದೆ, ಉದ್ದನೂ ಬಂದಿದೆ. ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ತೋಟನ. ಈ ತೋಟ ಬಂದು ನೆಲಮಂಗಲ ತಾಲೂಕು ಹಸಿರುವಳ್ಳಿ ಗ್ರಾಮ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಇದೆ. ಗ್ರೋತು ಅಷ್ಟೇ ಚೆನ್ನಾಗಿ ಬಂದಿದೆ, ಉದ್ದನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತೋಟ ನೋಡಿ, ಎಲ್ಲನ ಗಲೀಜಿದೆ, ಮನೆ ಇದ್ದಂಗಿದೆ. ನೋಡೋದಕ್ಕೆ ವಾತಾವರಣ ಪ್ರಕಾರ ಮನೆ ಇದ್ದಂಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮನೆಯಲ್ಲಿ ಹೇಗೆ ವಾಸ್ತು ಪ್ರಕಾರ ಇರುತ್ತೆ, ಮನೆ ಮುದ್ದೆ ಎಲ್ಲ ಕ್ಲೀನಿಂಗ್ ಅದೇ ಥರ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮಾಡ್ಬೋದು ರೈತರೆ. ನೋಡಿ ಬಾಳೆ ತೋಟ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಉದ್ದ ನೋಡಿ, ಗೊನೆಯಲ್ಲಿ ಅಂತ ನೋಡಿ 5 ಅಡಿ ಇದೆ ಉದ್ದ. ಕಂದು ಎಷ್ಟಿದೆ ದಪ್ಪ, ಅದೇ ಥರ ಇದೆ ಉದ್ದನೂ ಕೂಡ. ಇವಾಗ ನೋಡಿ KG ಏನಿಲ್ಲ ಅಂದ್ರೂ ಒಂದು ಗೊನೆ KG ಬಂದು 5 ರೂಪಾಯಿ ಆದ್ರೂ, 50 ರೂಪಾಯಿ ಆದ್ರೂ ಇಷ್ಟು ದುಡ್ಡಾಗುತ್ತೆ ಸಂಪಾದನೆ. ಇವರೇ ರೈತರು, ಶಿವಕುಮಾರ್ ಅಂತ, ಹಸಿರುವಳ್ಳಿ, ನೆಲಮಂಗಲ ತಾಲೂಕು. ನೋಡಿ ಸ್ನೇಹಿತರೆ, ನೋಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ, ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಬಾಳೆ ತೋಟ. ಓಕೆ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ, ಕಮೆಂಟ್ಸ್ ಹಾಕಿ, ಲೈಕ್ ಹಾಕಿ, ಶೇರ್ ಮಾಡಿ.